ಜಿ ಟಿಯಲ್ಲಿ. ಓಕೆ ಓಕೆ. ಎಲ್ಲಿ ಹಿಂದೆ ಇತ್ತು ಅಲ್ಲೇ, ಇವನು ಮುಂದೆ ಹೋಗಿದ್ನಲ್ಲ ಅದಕ್ಕೆ ಸುಮ್ಮನೆ ಅದೇ ನಾನು ಮುಂದೆ ಹಾಕ್ಸೋಣ ಅಂತ. ಹಾಂ, ಅವನೆಲ್ಲಿದ್ದಾನೆ? ಅವನೆಲ್ಲಿದ್ದಾನೆ? ಜಿ ಟಿ ಹೋಗಿದ್ದಾನಾ? ಮತ್ತೆ ಏನಕ್ಕೆ ಸ್ಟಾಪ್ ಮಾಡಿಸ್ದೆ? ಏನಕ್ಕೆ ಸ್ಟಾಪ್ ಮಾಡಿಸ್ದೆ? ಇಲ್ಲಿ ಮುಂದೆ ಇದೆ ಪೆಟ್ರೋಲ್ ಪಂಪು. ಹೌದೌದು. ಇವನು ಯಾರು ಗುರುಲೇ ಅಪ್ಪ? ಹಲೋ, ಗುಡ್ ಮಾರ್ನಿಂಗ್. ಇವತ್ತೆಲ್ಲರೂ ಕೈಲಾಸಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ. ಇಷ್ಟು ಜನ ಇದ್ದೇವೆ ಆ್ಯಕ್ಚುಲಿ. ವಾ, ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್. ಬೆಳಗ್ಗೆನೇ ದರ್ಶನ, ಪೇ ಆ್ಯಂಡ್ ಯೂಸ್ ಟಾಯ್ಲೆಟು. ಅವರಿಬ್ಬರು ಯಾವತ್ತು ರೇಸ್ ಜಿ ಟಿ ಮತ್ತು RS 457. ಸೊ ಎಲ್ಲರೂ ಕೈಲಾಸಗಿರಿಗೆ ಹೋಗ್ತಾ ಇರೋದು. ಇಲ್ಲಿಂದ ನಾನು, ರಾಕೆಟ್ಟು, ನಮ್ಮ ಭವಿತು, ವಿನೋದು, ಆಮೇಲೆ ಅಮಿತು, ಆಮೇಲೆ ನಮ್ಮ ರಂಜಿತು. ಆ ಕಡೆಯಿಂದ ನಮ್ಮ ಲೋಹಿತ್ ಬಂದು ಜಾಯ್ನ್ ಆಗ್ತಾರೆ. ಸೊ ಪರ್ಫೆಕ್ಟಾಗಿ ಒಂದು ರೈಡ್ ಅಂತಾರಲ್ಲ ಹಂಗೆ ಹೋಗ್ತಾ ಇರೋದು. ಲೆಟ್ಸ್ ಕಮ್ ಬಡಿ. ಚಳಿ ಇದೆ ಗುರು. ಯೂ ಟರ್ನ್ ಕ್ಲೋಸ್ ಆಯ್ತಾ? ನಮ್ಮ ಹುಲಿ ಒಳಗಡೆ ಫಂಕ್ ಮ್ಯೂಸಿಕ್ ಹಾಕೊಂಡು ಫಂಕ್ ಥರ ಹೋಗ್ತಾ ಇರ್ತಾನೆ. ನೀವು ಜಿ ಟಿ ಅವ್ನು ಮ್ಯೂಸಿಕ್ ಕೇಳಿಲ್ಲ ನೀವು ಇನ್ನೂ. ಆ್ಯಂಟಿಫಾಗೆ 25 ಏನೋ ಅಂದರು ಅವರು. ಯಾಕೋಲಿ ಹೋಗೋದಿದ್ರೆ ಹೋಗ್ರಪ್ಪ. ಅವನ ಮುಂದೆ ಅಂತ ಇವನ್ ಮುಂದೆ, ಇವನ್ ಮುಂದೆ ಅಂತ ಅವನ ಮುಂದೆ ಬೈತಾರೆ ಅಂತ ಇಬ್ರು ಹಿಂದೆ. ಆ್ಯಕ್ಚುಲಿ ಏನು ಗೊತ್ತಾ, ಮಾರ್ನಿಂಗು ಸ್ವಲ್ಪ ಕಣ್ಣು ಕುಕ್ಕುತ್ತೆ. ಯಾರು ಎಲ್ಲಿ ಬರ್ತಾರೆ ಅನ್ನೋದೇ ಅರ್ಥ ಆಗಲ್ಲ ಗುರು. ಬಟ್ ಆ ಹುಡುಗನ ಹತ್ರ ಒಂದು ಧೈರ್ಯ ಇದೆ ಗುರು. ಜಿ ಟಿನ ಕಂಟ್ರೋಲ್ ಮಾಡೋದು ಅಷ್ಟು ಸುಲಭ ಅಲ್ಲ, ಬಟ್ ಹೆವಿ ಕಂಟ್ರೋಲ್ ಮಾಡ್ತಾನೆ ಅವನು. ಇವ್ರು ನೋಡಿ 40-50ಗೆಲ್ಲ ರೇಸ್ ಬಿಡ್ತಾರೆ ಇವರು. ಅವ್ನು 100 ಸರಿ ಹೇಳಿದ್ದೀನಿ ಗುರು ನಾನು. ನಮ್ಮ ವಿನೋದ್ ಏನು ಫುಲ್ಲು ಜಾಲ್ರಿ. ಜಿ ಟಿಗೆ ಒಂದು ಎಕ್ಸಾಸ್ಟ್ ಚೇಂಜ್ ಮಾಡಿಸಿದ್ರಣ್ಣ, ಮಸ್ತಾಗಿರೋದು. ಮಾರ್ನಿಂಗ್ ಹೊತ್ತಲ್ಲಿ ಏನು ಗೊತ್ತಾ, ಸಿಗ್ನಲ್ ಎಲ್ಲ ಆನ್ ಇರುತ್ತೆ, ಬಟ್ ನಿಮ್ಮ ಮೈಂಡಿಗೆ ಬಿಟ್ಟಿದ್ದದು. ಆ್ಯಕ್ಚುಲಿ ರೆಡ್ ಇದ್ದಾಗ ಫುಲ್ ನಿಂತ್ಕೊಳ್ಳೇಬೇಕಂತೇನಿಲ್ಲ. ಖಾಲಿ ರೋಡ್ ಇದ್ದಾಗ ನೀವು ಮೂವ್ ಆಗ್ಬೋದು, ಬಟ್ ಮೂವ್ ಆಗುವಾಗ ತುಂಬ ಕೇರ್ಫುಲ್ಲಾಗಿ ಮೂವ್ ಆಗಿ. ಆ್ಯಕ್ಚುಲಿ ನಿಮಗೆ ರೆಡ್ ಇದೆ ಅಂದರೆ ಇನ್ನೊಬ್ರಿಗೆ ಗ್ರೀನ್ ಇರುತ್ತೆ, ಬಟ್ ಅವ್ರು ಸ್ಪೀಡಾಗಿ ಬರಬಾರ್ದು ಯಾರಿಲ್ಲ ಅಂತಂದು. ಸೊ ಕೇರ್ಫುಲ್ಲಾಗಿ ಮೂವ್ ಆಗಿ. ಆದ್ರೂ ಅವ್ರದ್ದು ಏನು ರೂಲ್ಸ್ ಇದೆ ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ ಅದಕ್ಕೆ. ಹಂಗಂತಂದು ಆಫು ಮಾಡೋಕ್ಕೆ ಬರಲ್ಲ ನೈಟು, ಯಾಕಂದರೆ ಅವರೆಲ್ಲನೂ ಸ್ವಲ್ಪ ನಿದ್ದೆ ಮಾಡಬೇಕಲ್ಲ. ಪೊಲೀಸರದ್ದು ಒಂದು ಲೈಫ್ ಇರುತ್ತೆ, 24 hours ಕೆಲಸ ಮಾಡ್ತಾರೆ ಅಂತಂದರೆ. ಎಲ್ಲ ಮನುಷ್ಯರ ಥರನೇ ನೋಡಬೇಕು. 24 ತಾಸು ಪೊಲೀಸವ್ರು ಕೆಲಸ ಮಾಡ್ತಾ ಇಲ್ಲ ಅಂದರೆ ಅವರು ಮನುಷ್ಯರೇ, ಅವ್ರಿಗೂ ಫ್ಯಾಮ್ಲಿ ಇದೆ, ಅವ್ರಿಗೂ ಮಕ್ಕಳು ಇರ್ತಾರೆ, ಅವರು ಅಳ್ತಾರೆ, ಅವ್ರಿಗೂ ನೀಡಿರುತ್ತೆ, ಎಲ್ರಿಗೂ ನೀಡಿರುತ್ತೆ. ಸೊ ಸ್ವಲ್ಪ ನಾವೂ ಅರ್ಥ ಮಾಡ್ಕೋಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅಂತಂದು. ಯಾವನ್ ಗುರು ರೋಡ್ ಮೇಲೆ ನೀರು ಚೆಲ್ಲಿದ್ಲೇ ಅಪ್ಪ, ಬೋಳಿ ಮಕ್ಕಳು ಗುರು ನೈಟಲ್ಲೆಲ್ಲ.
ಅವನಿಗೆ ಇವಾಗ ಮೋಟೋ ಜಿ ಪಿ ಫೀಲ್ ಆಗಿರುತ್ತೆ. ಕಾರ್ ಅವನಿಗೆ ಏನು ಗುರು ಹಿಂಗೆ ಹೋಗ್ತಾ ಇದ್ದಾರೆ ಎಲ್ಲರೂ ಅಂತಂದು. ಎಷ್ಟು ಹಾಕ್ತೀರಾ? ಚಲೋ ಪೆಟ್ರೋಲ್ ಹಾಕಬೇಕು. 540 ಹಾಕಿ. 540 ಅಲ್ಲ, 480 ಹಾಕಿ. ನಾರ್ಮಲ್. ಫುಲ್ ಒಳಗೆ ಹಾಕಿ. ಹಾಂ, ಅವರೆಲ್ಲ ಇಲ್ಲಲ್ಲ, ನಮ್ಮ 390 ಇಲ್ಲಿ ಪೇ ಆಗಿದೆ. ಓಕೆ, ಅಲ್ಲಿ ಇಲ್ಲಿ ಬೇಡ, ಅಲ್ಲಿ ತಗೊಳ್ಳೋಣ. ಬ್ರೋ, ಟ್ರಯಾಂಪದು ಒಂದು ವಿಶೇಷತೆ ಏನು ಗೊತ್ತಾ? ಟ್ರಯಾಂಪ್ ಇಟ್ಕೊಳ್ಳೋರು ಯಾವತ್ತೂ ಸಿಂಗಲ್ ಬರಲ್ಲ ರೋಡ್ ಮೇಲೆ, 100%. ಆ್ಯಕ್ಚುಲಿ ಟ್ರಯಾಂಪದ್ದು ಬ್ಯಾಕ್ ಸೀಟಲ್ಲಿ ಹುಡುಗಿರು ಕುತ್ಕೋತಾರಲ್ಲ, ತುಂಬ ಚೆನ್ನಾಗಿ ಕಾಣ್ತಾರೆ. ಅದೊಂಥರ ಪೋಸ್ಚರೇ ಕರೆಕ್ಟಾಗಿದೆ ಅದರದ್ದು. ಹಾಂ, ಜಕೋಬ ನಮ್ಮ ಹುಡುಗಿ ಏನು ಅನ್ಬೇಕು, ಸೇಮ್ ಹುಡುಗಿ ಥರ ಕುತ್ಕೊಂತಾನಲ್ಲ ಅವನು ಅಂತ. ಅಲ್ಲೇ ಹಾಕ್ಬೋದಿತ್ತು. ಎಲ್ಲಿ ಇಲ್ಲ, ಅಲ್ಲಿ ಸಡನ್ನಾಗಿ ಟ್ರಕ್ಗೆ ತೊಗೊಂಬಂದ್ರೆ ಪಟ್ಟಂತ ಎಲ್ಲರೂ ತೊಗೋಬೇಕು. ಅದೇ ಕಾರಣಕ್ಕೇ ಇಲ್ಲಿ ಬಂದೆ. ಇಲ್ಲ, ಅಲ್ಲೇ ಹಾಕ್ಬೋದು ಆ್ಯಕ್ಚುಲಿ. ಏನಪ್ಪ ಎಲ್ಲರೂ ಬೇಗ ಎದ್ಬಿಟ್ಟಿದ್ದೀರಾ ಇವತ್ತು? ನಂಗೆ ನಿದ್ದೆನೇ ಬರ್ತಾಯಿಲ್ಲ. ನಿನ್ನೆ ನೈಟು ಮಾರ್ನಿಂಗ್ ಹೋಗೋದಿದೆ ಅಂತ ನಿದ್ದೆ ಬರ್ತಾಯಿಲ್ಲ ಆ್ಯಕ್ಚುಲಿ. ಹಾಂ, ಅಣ್ಣ ಡ್ಯೂಕ್ 390 ಬಂದ ತಕ್ಷಣ ಅಣ್ಣ ಫುಲ್ ಖುಷಿ ಆಗ್ಬಿಟ್ಟವನೆ. ಅದು ಆ್ಯಕ್ಚುಲಿ ಸಿಂಗಲ್ ಸಿಲಿಂಡರ್ ಥರ ಸೌಂಡೇ ಬರಲ್ಲ. ಅದು ಆಮೇಲೆ ನಿನಗೆ ಪೊಲೀಸ್ ಹಾಕ್ತಾರಲ್ಲ ಶಾರ್ಟ್. ಭಯಂಕರ ಬರುತ್ತೆ. 1 ಪರ್ಸನ್ ಇರ್ತಾನೆ ಎಲ್ಲ ಗ್ಯಾಂಗಲ್ಲಿ, 1 ಪರ್ಸನ್ ಇರ್ತಾನೆ. ಎಲ್ಲರೂ ಹಿಂಗೆ ರೆಡಿಯಾಗಿ ನಿಂತ್ಕೊಂಡ್ರೆ ಅವ್ನು ಇನ್ನೂ ಕೆಲಸನೇ ಮುಗ್ದಿರಲ್ಲ ಅನ್ನೊಂದು. ಏನು ಮಾಡ್ತೀಯಾ, ಹಿಂಗಿರುತ್ತೆ. ಎಲ್ಲಕ್ಕಿಂತ ದೊಡ್ಡ ಇರೋರು. ಇವರಿಬ್ರು ಇಲ್ಲೇ ಇದಾರ. ಅವನೇನು ಗುರು ಫೋನ್ ಇಟ್ಕೊಳ್ಳೋಕೆ 20 ನಿಮಿಷ ಮಾಡ್ತಾನೆ ಅವನು. ಹಾಂ, ನಡ್ರಿ. ಮಸ್ತಾಗಿ ಕಾಣಿಸ್ತಾ ಇದೀವಿ ಮಾತ್ರ ಎಲ್ಲರೂ. ಕ್ರೂಸ್ ಕಂಟ್ರೋಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗುರು. ಹಾಂ, ಅಂತ ಲೆಫ್ಟಿಗೆ ಹೋಗ್ಬೇಕಂತೆ. ಎಲ್ಲಿ? ಅಲ್ಲೆಲ್ಲ ಮುಂದೆ ಲೆಫ್ಟ್, ಅಲ್ಲೇ ಲೆಫ್ಟ್ ತಗೊಂಡ್ಬೇಕಾಗಿತ್ತಂತೆ. ಅವರೆಲ್ಲಿದ್ದಾರೆ? ಇನ್ನೂ ತುಂಬ ಹಿಂದೆ ಇದ್ದಾವೆ ಅನ್ಸುತ್ತೆ. ಅವನಿಗೆ ಗೊತ್ತಲ್ಲ ರೋಡು. ಇನ್ನೂ ಸ್ಟ್ರೇಟ್ ತಾನೇ? ಇನ್ನೂ ಸ್ಟ್ರೇಟ್ ಇದೆ ತಾನೇ? ಮ್ಯಾಪ್ ಹಾಕಿದ್ದೀನಿ, ನಂದ್ರಲ್ಲಿ ತೋರಿಸ್ತಾ ಇಲ್ಲ, ಅವ್ರದ್ರಲ್ಲಿ ತೋರಿಸ್ತಾ ಇದೆ ಅಂತ. ಇದು ಸೇಮ್ ಚಿಂತಾಮಣಿಗೆ ಹೋಗೋದು ಆ್ಯಕ್ಚುಲಿ, ಬಟ್ ಹಿಂಗೆ ತೋರಿಸ್ತಾ ಇದೆ ನಮಗದು. ಹಿಂಗೆ ತಾನೇ ಮುಂದೆ? ಆ್ಯಕ್ಚುಲಿ ನನಗೂ ಗೊತ್ತು ಅದು ಅಲ್ಲೇ ಲೆಫ್ಟ್ ತೊಗೊಳುತ್ತೆ, ಬಟ್ ಇಲ್ಲಿ ಲೆಫ್ಟ್ ತೋರಿಸ್ತಾ ಇಲ್ಲ ಅದು. ಮುಂದೆ ಬ್ರೋ ಮುಂದೆ ಇದೆ ಬ್ರೋ, ಮುಂದೆ 8 ಕಿಲೋಮೀಟ್ರಿಂದ ಲೆಫ್ಟ್ ಇದೆ ಆ್ಯಕ್ಚುಲಿ. ಹೌದೌದು, ನೀವು ತೊಗೊಂಡಿರೋದು ಕರೆಕ್ಟ್ ಇದೆ. ಮುಂದೆ ಬನ್ನಿ ಬೇಕಿದ್ರೆ ಹಂಗೆ ನೀವು.
ಹಾಂ ಬರಲ್ವೋ ಬಟ್ ನಮಗೆ ಯಾವುದು ಲೆಫ್ಟ್ ತೋರಿಸ್ಲಿಲ್ವೋಪ್ಪ. ನಮಗೂ ಯಾವುದು ಅವನಿಗೂ ತೋರಿಸಿಲ್ಲ, ಅಲ್ಲೇ ಸ್ಟ್ರೇಟೇ ತೋರಿಸ್ತೈತದ. ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಹಾಂ ಹೌದು, ಅಲ್ಲಿಗೆ ಬರ್ಬೋದಾ ಬ್ರೋ? ಹಂಗೆ ಬನ್ನಿ ನೀವು ಬೇಕಿದ್ರೆ. ಅವ್ರಿಗೆ ಕಾಲ್ ಮಾಡು, ಹಂಗೆ ಬರೋಕೆ ಹೇಳು. ನಿಮಿಷ ಹಂಗೆ ಅವ್ರಿಗೆ ನೆಟ್ವರ್ಕೇ ಇಲ್ಲ ಅವ್ರದ್ದು. ನಿಮಿಷ ಹಂಗೆ ನಾನು ಕಾಲ್ ಮಾಡ್ತೀನಿ. ನನಗೆ ಹೆಲ್ಮೆಟ್ ಹಾಕೊಂಡಿದ್ದು ಓಪನ್ ಆಗ್ತೈತೆ ಫೋನು. ಏನು ನಿಮ್ಮ ಫೋನು ಅಂದರೆ ಫೇಸ್ ಹೆಂಗೆ ಸಾಕು ಎತ್ತಲ್ಲ ಫೋನು. ಹಚ್ಚ ಅವ್ರಿಗೆ ಕಾಲ್ ಹಚ್ಚು. ಅಲ್ಲಿ ನೋಡು ಎಷ್ಟು ಸಕ್ಕತ್ತಾಗಿದೆ. ನಾನು ಬರ್ಬೇಕಾದ್ರೆ ನೋಡ್ಕೊಂಬಂದೆ, ಆಗ ತುಂಬ ಚೆನ್ನಾಗಿದೆ. ಹಾಂ ನಡ್ರಿ. ಹಾಂ ಹಾಂ ನಡ್ರಿ ನಡ್ರಿ. ಹಾಂ ಅವ್ರಿಗೆ ರೂಟೇ ಗೊತ್ತಿಲ್ಲ, ಹಂಗೆ ಹೋಗ್ತಾ ಇದ್ದಾರೆ ಅವರು. ಇಲ್ಲಿಂದ 40 ಕಿಲೋಮೀಟ್ರ್ ಇನ್ನೂ. ಅವ್ರಿಗೆ ಬುದ್ಧಿನೇ ಇಲ್ಲ ಗುರು. ಇವನಿಗೆ 6 ನೋಡಿದೆ, ಇವನು ಜಸ್ಟ್ ಪಾಸ್ ಆದ. ನೋಡ್ರಿ ಬ್ರೋ, ನನಗೂ ಅನ್ನಿಸ್ತು, ಬಟ್ ಇದರಲ್ಲಿ ಬಂದಿಲ್ಲ ಅದಂಗೆ. ತಲೆಗಿಲ್ಲ ಕೆಟ್ಟೈತ ಅವನಿಗೆ. ಯಾರು ಕರ್ಕೊಂಡು ಹೋಗಿದ್ದಲ್ಲಿ ನಿಮ್ಮನ್ನ? ಏ ಚಪ್ಪರ್, ನಿನಗೆ ರೋಡ್ ಗೊತ್ತಿಲ್ಲ ಅಂದ್ರೆ ಶಾಟಾ ತೆರಕ್ಕೆ ಹೋಗ್ತೀಯ ಅಲ್ಲಿ. ಅವಾಗಲೇ ಕಾಲ್ ಮಾಡಿದೆ. ಇನ್ನೂ 40 ಕಿಲೋಮೀಟರ್ ಇದೆ. ಹುಷಾರು, ರೋಡ್ ಸರಿ ಇಲ್ಲ. ಕಳಿಸ್ತಾ ಇದ್ದೀನಿ ನೋಡಪ್ಪ. ಎಲ್ಲಿದ್ದೀವಿ ಗೊತ್ತಾ ನಾವು? ಇಲ್ಲಿ ಒಂದು ಕೋಲಾರ ಒಂದು ಆಂಜನೇಯ ಟೆಂಪಲ್ ಇದೆ ನೋಡ್ಗುರು, ಇಲ್ಲಿ ಉದ್ದಂದು. ಒಂದು ನಿಮಿಷ ಕಳಿಸ್ತೀನಿ ನಿಮಗೆ. ಅವನೆಲ್ಲಿ? ಅವರೆಲ್ಲಿ? ಗ್ರೂಪ್ ಮಿಸ್ ಆಗಿತ್ತ ಎಲ್ಲೋ. ಅವನು ಇಂತ ಅದು ಕ್ಯಾಮ್ರಾ ಗೋಪುರ ಮಾಡ್ಬಿಟ್ಟು ನೋಡ್ಕೊಂಡು ಬರ್ತಾ ಇದ್ದ ಅದನ್ನ, ಅದಕ್ಕೆ ಅವ್ನು ಮಿಸ್ ಆಗ್ಬಿಟ್ಟು ಅವನೇ. ಅದಕ್ಕೆ ಇವನಿಗೆ ಕಾಲ್ ಮಾಡೋನು ಕೇಳಿಸ್ತಾನೆ ಇಲ್ಲ. ಅದಕ್ಕೆ ನಾನು ಲೊಕೇಶನ್ ಹಾಕೊಂಡು ಬಾ ಅಂತ ಹೇಳಿದೆ. ಅಲ್ಲಿ ನೋಡ್ರೆ ಯಾರೋ ಲಿಫ್ಟ್ ಕೇಳಿಸಿದ್ರು. ಅಲ್ಲೆಲ್ಲ ನಿಲ್ಸ್ಬಾರ್ದು, ಅದೇ ಟಾಟಾ AC ಹಾಕೊಂಡು ಸೈಡಿಗೆ ಲಿಫ್ಟ್ ಕೇಳಿದ್ರು ನನ್ನ ಕೂಡ. ನಾನು ಸ್ಲೋ ಮಾಡಿದೆ, ಓಡಿ ಬರ್ತಾ ಇದ್ದ ಕ್ಯಾನ್ ಎತ್ಕೊಂಡು. ಅವ್ರು ಕಳ್ಳರ ಇಲ್ಲ, ನಿಜ ಪೆಟ್ರೋಲ್ ಕಳ್ಳ ಇದೆ ಗೊತ್ತಿಲ್ಲ. ಇಲ್ಲ ಕಳ್ಳರಲ್ಲ, ಬೆಳಗ್ಗೆ ಮಾಡಲ್ಲ ಅಂತ ಕೆಲಸ. ಹೌದಾ? ನೋಡು ಕಳಿಸಿದ್ದೀನಿ. ಅದು ಗುಂಡಿಗಳು ನೋಡಿದ್ರೆ ಹೆಂಗಿದ್ದು ಗುಂಡಿಗಳು ಕಳಿಸಿ. ನನ್ನ ಗಾಡಿ ದಡ್ಡ ಅಂತ ನಾನು. ನೀನು ಜಿಗಿಸ್ದ? ನೀನು ಜಿಗಿಸ್ದ? ನಂದು ಹೆವಿ ಸೌಂಡ್ ಬಂದ್ಲೇ ಅಪ್ಪ. ನಂದು ಮುಂದ್ಗಡೆ ಪಟ್ಟಂತಪ್ಪ, ಏನೋ ಸೇಮ್. ಅಲ್ಲ ಅದು ಹೆಂಗಾದ್ರೂ ಗೊತ್ತಾಗುತ್ತೆ ಹೇಳು. ಇನ್ನೊಂದು ಸ್ವಲ್ಪ ಮುಂದೆ ಇದ್ದೀರಾ? ಓಕೆ ಬಂದ್ವಿ. ಇದು ಕೈವಾರ ಹಿಂದೆ ಇದೇ ರೂಟ್ ತಾನೆ? ಹಾಂ ಓಕೆ. ಇನ್ನೊಂದು ಸ್ವಲ್ಪ ಮುಂದೆ ಇದ್ದಾರೆ. ಅಮಿತ್ ಕಾಲ್ ಮಾಡೋ. ಅಮಿತ್ ನಂಬರ್ ಯಾರ ಕಡೆ ಇದೆ? ನಮಗೆ ಅಲ್ಲಿ ಎಲ್ಲಿ ಲೆಫ್ಟ್ ತೋರಿಸಿಲ್ಲ ತಾನೆ? ಫಸ್ಟ್ ಲೆಫ್ಟು ನಿನಗೆ ತೋರಿಸ್ತಾ?
ಎಚ್ ಕ್ರಾಸ್ ಹತ್ರ ಬಾ ಅಂತ ಹೇಳಿ. ಎಚ್ ಕ್ರಾಸ್ ಹತ್ರನ 10 ಕಿಲೋಮೀಟ್ರಾ? ಇಲ್ಲ ಇಲ್ಲ ನಾವಿಲ್ಲಿ ಹಾಂ ಸರಿ ಬಂದ್ವಿ, ಅಲ್ಲೇ ಇರು. ಸ್ಕ್ಯಾಮ್ಲರ್ ಬಂದೈತಾ ನೋಡು. ಆಯ್ತು ಬೇಗ ಬಾ, ರೋಡಲ್ಲಿ ಯಾರು ಸ್ಟಾಪ್ ಮಾಡಬೇಡ. ಸರಿ ಹೇ ಅವನು ಯಾವಾಗಾದ್ರೂ ಬರಲಿ ನಡಿ, ನೀನು ಹೇಳ್ತೀನಿ ನಾನು. ನಾನು ಲೊಕೇಶನ್ ಕಳಿಸಿರೋ ನಿಮಗೆ ಡಾಕ್ಟರ್. ಇಲ್ಲ ಹಂಗೆ ಮಾಡ್ಬೇಕು ಸರ್, ಕೆಲವೊಮ್ಮೆ ಹಂಗೆ ಮಾಡಬೇಕು. ಅಲ್ಲ ಪ್ರತಿ ಸಲ ಹಂಗೆ ಮಾಡ್ತಾನೆ, ಅವನಿಂದಾನೇ ಲೇಟ್ ಆಗೋದು ಪ್ರತಿ ಸಲ. ಹಾಂ ಮಿಸ್ ಆಗೋಣಂದಲ್ಲಿ ಆ ರೋಡಲ್ಲಿ ಎಲ್ಲಿ ಎಕ್ಸ್ಟ್ರಾ ರೋಡ್ ಇತ್ತು ಮಿಸ್ ಆಗೋಕ್ಕೆ? ಬ್ರೋ ಎಲ್ಲಿದ್ದೀರಾ? ಅಲ್ಲಿ ಲೆಫ್ಟ್ ತಗೊಂಡು ಅವನು ಅಲ್ಲಿ ಒಂದು ಸ್ಟ್ರೈಟ್ ಹಲೋ ರೈಟ್ ಇತ್ತು, ನಾವು ರೈಟ್ ತಗೊಂಡು ಅವನು ಅಲ್ಲಿ ನಿಂತ್ಕೊಂಡು ಅಲ್ಲೇ ಇದ್ದಾನೆ. ಎಚ್ ಕ್ರಾಸ್ ಹತ್ರ ಬನ್ನಿ ಬ್ರೋ. ಎಚ್ ಕ್ರಾಸ್ ಮುಂದೆ. ಹಾಂ ಅಲ್ಲೇ ಇದೀವಿ ಬನ್ನಿ, ಬಾ ಬ್ರೋ ಹತ್ತು. ಬರ್ತಾ ಇದ್ದಾನೆ ಹಿಂಗೆ? ಇವರೇ ಕೇಳಿದ್ರು. ಎಷ್ಟು ಅಲ್ಲ ಬುದ್ಧಿ ಇಲ್ಲ, ಅಲ್ಲಿಂದ ಮತ್ತೆ ಎಕ್ಸ್ಟ್ರಾ ಕರ್ಕೊಂಡು ಹೋಗಿದ್ದು, ಮತ್ತೆ ಇಲ್ಲಿ ಎಕ್ಸ್ಟ್ರಾ ಬಂದಿದ್ದು. ಕಾಮನ್ ಸೆನ್ಸ್ ಬೇಕು ಮನುಷ್ಯನಿಗೆ. ಹಾಂ ಪ್ರತಿ ಸರ್ತಿ ಹಿಂಗೆ ಮಾಡ್ತಾನೆ. ಇವಾಗ ಮಿಸ್ ಹಾಕೊಂಡು ಕುಂತಾರೆ ನೈಟಲ್ಲಿ, ಅಲ್ಲಿ ಯಾವನಾದ್ರೂ ತಿಕ್ಕ ಹೊಡೆದ್ರೆ ಯಾರಿಗೆ ಗೊತ್ತಾಗುತ್ತೆ? ಏನ್ ಮಾಡೋ ಕ್ಯಾಮ್ರಾ ಆನ್ ಮಾಡಿ ಚೆಕ್ ಮಾಡ್ತೇನೆ ರೆಕಾರ್ಡ್ ಹೆಂಗ್ ಬಂತು ವಿಡಿಯೋ. ಎಲ್ಲಿ? ಅಲ್ಲಿ ನಾವು ಬಂದ್ವಲ್ಲ, ನೀವೆಲ್ಲ ಹೋಗಿ ನಾನು ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಕೊಂಡು ಬ್ರೋ ಮುಂದೆ ಲೋಹಿತ್ ಇದ್ದಾನೆ ಬ್ರೋ, ಅಮಿತ್ ಬ್ರೋ ನಿಮಗೆ ಲೋಹಿತ್ ಹತ್ರ ನಿಂತ್ಕೊಳ್ಳಿ. ಇವನ್ ಜಾಕೋಪ ಮಿಸ್ಸಿಂಗು. ಬೆಟ್ಟದ ಮೇಲೆ ಗಾಡಿ ಹಾಕಿ ಅಲ್ಲಿಂದ ಸ್ವಲ್ಪ ಮೇಲೆ ಟ್ರಕ್ಕಿಂಗ್ ಮಾಡ್ತೀನಿ. ಅವನಿಗೆ ಲೊಕೇಶನ್ ಕಳಿಸ್ಬಿಡು. ನಾನು ನಮ್ಮ ಲೈವ್ ಲೊಕೇಶನ್ ಕಳಿಸಿ ಕೈಲಾಸಿಗೆ. ಹಾಂ ನಡ್ರಿ ಹಂಗಿದ್ರೆ ಹೋಗೋಣ ನಾವು ಹೋಗೋಣ ಬನ್ರಿ ಹೇಳ್ತೀನಿ.